ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ಒಂದು 20-30 ಸೀಟ್ ಕಡಿಮೆ ಬಂದದಕ್ಕೆ ಭಯೋತ್ಪಾದಕ ಮತ್ತು ಏನು ಬೇಕಾದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ ದೇಶ ರಾಹುಲ್ ಗಾಂಧಿ ಅವ್ರ ಪಕ್ಷ ಆಂತರಿಕ ಏನು ಮಾತ್ರ ನಂಗೆ ಗೊತ್ತಿಲ್ಲ. ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ಒಂದು 20-30 ಸೀಟ್ ಕಡಿಮೆ ಬಂದದಕ್ಕೆ ಭಯೋತ್ಪಾದಕ ಮತ್ತು ಏನು ಬೇಕಾದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ ದೇಶ ರಾಹುಲ್ ಗಾಂಧಿ ನೋಡ್ರಿ ಹೋಗಿ ಅಮೆರಿಕ ಸಂವಿಧಾನ ಅವನ ಮೀಸಲಾತಿ ತೆಗ್ತಾನ, ಇಲ್ಲಿ ಹೇಳ್ತಾರು ಸಂವಿಧಾನ ಹಿಡಿದು ಪೂಜೆ ಮಾಡ್ತಾರೆ. ನಂಗೆ ಅಂಥವೆಲ್ಲ ಭಾಳ ರಾಜ್ಯ ಕಂಡಂಥದ. ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು, ಅವ್ರ ನಾವು ಕೊಟ್ಟು ಸುಳ್ಳು. ಎಲ್ಲರೂ ಅದು ಕಾಂಗ್ರೆಸ್ ಅಂತ ಒಂದು ಯೂನಿಟ್ ಇರ್ತದೆ, ಎಲ್ಲರ ಹತ್ರ ಮೆಂಬರ್ ಅದ್ರ. ಈಗೇನೆಲ್ಲ ರಾಷ್ಟ್ರೀಯ ಪಕ್ಷ ಇರ್ಬೋದು, ಸ್ಥಳೀಯ ಪಕ್ಷ ಎಲ್ಲ ಕೂಡಿ ಮುಂದೆ ಸ್ವತಂತ್ರ ಹೋರಾಟ ಸ್ವತಂತ್ರ ಅಂತ ಭಾರತಕ್ಕೆ 1947ದಾಗ. ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ ನಮಗೆ. ಅದರಲ್ಲಿ ಸಹಿತ ಮೋಸ ಐತೆ ನಮಗೆ. ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡದಕ್ಕೆ ಸ್ವತಂತ್ರ ಸಿಕ್ಕಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು ನಾವು. ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಹೊಡೆದು ಅಂತ ತಪ್ಪು. ಮತ್ತು ಈಗ ಪದೇ ಅದನ್ನು ಭಾಳಷ್ಟು ಅನಾಹುತ ದೇಶಕ್ಕೆ ಅನಾಹುತ ಬರೀ 30-40 ಸೀಟ್ ಕಡಿಮೆ ಬಂದಕ್ಕಿಟ್ಟು ಹಾರಾಡ್ತಾರೆ. ಅದಕ್ಕೆ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು. ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈ ಎಟ್ಟು ಬಲಪಡಿಸಲು ನಮ್ಮ ಹಿಂದೂ ಧರ್ಮ ಸುರಕ್ಷಿತ. ಸರ್, ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವವನ್ನು ಒಳಗೊಂಡು CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಹುದಾ ಸರ್ ಈ ಮೂಡಾ ಪ್ರಕರಣದಿಂದ? ನೋಡ್ರಿ, ನಾವು ಪೈಲಾ ದಿವಸ ಇದನ್ನು ಯಡಿಯೂರಪ್ಪ ಇದೇ CM ಪೊಸಿಷನ್ ಇದ್ದಾಗ ಸಿದ್ದರಾಮಯ್ಯ ಮಾತಾಡ್ತಾ ಒಂದು 10 ಶಬ್ದ ವಿಚಾರ ಮಾಡಿ ಡಿಸಿಷನ್ ತಗೋಬೇಕು. ಅವ್ರು ಇಷ್ಟೇ ನನ್ನ ಐತೆ. ಥ್ಯಾಂಕ್ ಯು ಸರ್.